ನಮಸ್ಕಾರ, ದಿಸ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಸ್ಟೈಲಿಂದ ಸಖತ್ ಫೇಮಸ್ ಆಗಿದ್ದ ಕಾಮಿಡಿ ಕಿಂಗ್ ಗಿಲ್ಲಿ ಈಗ ಸ್ಯಾಂಡಲ್ವುಡ್ನಲ್ಲಿ ಬಿಗ್ ಬ್ರೇಕಿಂಗ್ ಪಡೆದುಕೊಂಡಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯ. ಹೌದು, KVN ಪ್ರೊಡಕ್ಷನ್ ಅರ್ಪಿಸುತ್ತಿರುವ ಪಳಾರ್ ಸಿನಿಮಾಗೆ ಲೀಡ್ ರೋಲ್ನಲ್ಲಿ ಹೀರೋ ಆಗಿ ಗಿಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರೇ ಈ ಚಿತ್ರಕ್ಕೆ ಕ್ಲಾಪ್ ಮಾಡಿ ಹಾರೈಸಿದ್ದಾರೆ. ಆದರೆ ಈಗ ಗಾಂಧಿನಗರದಲ್ಲಿ ಹೊಸದೊಂದು ಬಿಸಿ ಸುದ್ದಿ ಹರಿದಾಡ್ತಾ ಇದೆ. ಈ ಸಿನಿಮಾದಲ್ಲಿ ಗಿಲ್ಲಿಗೆ ಟಕ್ಕರ್ ಕೊಡೋಕೆ ಅಂತಾನೆ ಲೇಡಿ ವಿಲ್ಲನ್ ಬರ್ತಾ ಇದ್ದಾರಾ? ಅದು ಕೂಡ ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ ಅವರು ಈ ಒಂದು ಚಿತ್ರದಲ್ಲಿ ಲೇಡಿ ವಿಲ್ಲನ್ ಆಗ್ತಾರಾ? ಇಂಟರ್ವ್ಯೂನಲ್ಲಿ ಅಶ್ವಿನಿ ಗೌಡ ಅವರೇ ಬಿಚ್ಚಿಟ್ಟ ಸೀಕ್ರೆಟ್ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿದೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಪಳಾರ್ ಚಿತ್ರದ ಮೂಲಕ ಗಿಲ್ಲಿ ನಟರಾಜ್ ಹೀರೋ ಆಗಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಚಂದ್ರಮೋಹನ್ ನಿರ್ದೇಶನದ ಈ ಸಿನಿಮಾ ಸಂಪೂರ್ಣ ಹಳ್ಳಿ ಸೊಗಡಿನ ಕಾಮಿಡಿ ಮತ್ತು ಆಕ್ಷನ್ ಕಥಾ ಹಂದರ ಹೊಂದಿದೆ ಅಂತ ಈಗಾಗಲೇ ರಿವೀಲ್ ಆಗಿದೆ. ಈ ಮಧ್ಯ ನಟಿ ಅಶ್ವಿನಿ ಗೌಡ ಅವರು ನೀಡಿರುವ ಒಂದು ಸ್ಟೇಟ್ಮೆಂಟ್ ಭಾರೀ ಸಂಚಲನ ಮೂಡಿಸಿದೆ. ಸಂದರ್ಶನವೊಂದರಲ್ಲಿ ಈ ಚಿತ್ರದ ಬಗ್ಗೆ ಮಾತನಾಡಿರೋ ಅಶ್ವಿನಿ ಗೌಡ, ಪಳಾರ್ ಸಿನಿಮಾದಲ್ಲಿ ಗಿಲ್ಲಿ ಹೀರೋ ಆಗಿ ನಟಿಸುತ್ತಾ ಇದ್ದಾರೆ. ಅದರಲ್ಲಿ ಒಂದು ಪವರ್ಫುಲ್ ಆದ ನೆಗೆಟಿವ್ ಶೇಡ್ ಪಾತ್ರ ಕೂಡ ಇದೆ. ಬಹುಶಃ ಆ ಒಂದು ವಿಲ್ಲನ್ ರೋಲ್ಗೆ ನನ್ನನ್ನು ಚಿತ್ರತಂಡ ಕೇಳಬಹುದು ಅಥವಾ ಸಂಪರ್ಕಿಸಬಹುದು ಅನ್ನೋ ನಿರೀಕ್ಷೆ ನನಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿ ಹೇಳಬೇಕಪ್ಪ ಅಂದರೆ, ಒಂದು ಇಂಟರ್ವ್ಯೂನಲ್ಲಿ ಒಬ್ಬ ಪತ್ರಕರ್ತರು ಒಂದು ಮೈಕನ್ನು ಹಿಡಿದು ಅಶ್ವಿನಿ ಗೌಡ ಅವರಿಗೆ ಕೇಳ್ತಾರೆ, ಪಳಾರ್ ಚಿತ್ರದ ಮೂಲಕ ಗಿಲ್ಲಿ ಅವರು ನಟ ಆಗಿ ನಟಿಸ್ತಾ ಇದ್ದಾರೆ, ಒಂದು ಸಿನಿಮಾ ಬರ್ತಾ ಇದೆ ಗಿಲ್ಲಿ ಅವ್ರದ್ದು, ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಒಂದು ಕ್ವಶನನ್ನು ಕೇಳಿದಾಗ ಅಶ್ವಿನಿ ಗೌಡ ಅವರು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ, ನಾವು ಬಿಗ್ ಬಾಸ್ ಮನೆ ಒಳಗಡೆ ಕಿತ್ತಾಡ್ಕೊಂಡಿದ್ದೆವು, ಜಗಳ ಮಾಡ್ಕೊಂಡಿದ್ದೀವಿ, ಪ್ರೀತಿಯಿಂದ ಇದ್ದೀವಿ, ಅದ್ಯಾವುದೂ ಕೂಡ ಶಾಶ್ವತ ಅಲ್ಲ. ನಾವೇನೇ ಜಗಳ ಆಡಿದ್ರು, ಎಷ್ಟೇ ಸಿಟ್ಟಿದ್ರು, ನಾವೆಲ್ಲರೂ ಕೂಡ ಒಂದೇ. ಗಿಲ್ಲಿ ಸಿನಿಮಾ ಮಾಡ್ತಿರೋದು ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಅದರಲ್ಲೂ ಕೂಡ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಈ ಒಂದು ಚಿತ್ರಕ್ಕೆ ಒಳ್ಳೆಯದಾಗಲಿ ಹಾಗೂ ಗಿಲ್ಲಿಗೂ ಕೂಡ ಒಳ್ಳೆಯದಾಗಲಿ, ಅವರ ಕುಟುಂಬದವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾರೆ. ಹಾಗೆಯೇ ಈ ಒಂದು ಚಿತ್ರದಲ್ಲಿ ಕಾವ್ಯ ಶೈವ್ ಅವರು ನಟಿಯಾಗಿ ಬರಬಹುದಾ, ಬಂದರೆ ಹೆಂಗೆ ಅನಿಸುತ್ತೆ ಅನ್ನೋ ಒಂದು ಪ್ರಶ್ನೆನ ಕೇಳಿದಾಗ ಅದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾರೆ ಅಶ್ವಿನಿ ಗೌಡ ಅವರು. ಕರ್ನಾಟಕವೇ ಮೆಚ್ಚಿರುವಂತಹ ಜೋಡಿ, ಅದ್ಭುತ ಜೋಡಿ ಅವರದ್ದು. ಅಂತಹ ಒಂದು ಜೋಡಿ ಬೆಳ್ಳಿ ತೆರೆ ಮೇಲೆ ಬಂದಾಗ ಅದನ್ನು ನೋಡೋಕೆ ಅಂತಲೇ ಅಭಿಮಾನಿಗಳು ಕಾದು ಕುಳಿತಿರ್ತಾರೆ. ಈ ಒಂದು ಜೋಡಿ ಸಿನಿಮಾ ಮಾಡಲಿ, ಇವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ಈ ಒಂದು ಸಿನಿಮಾದಲ್ಲಿ ನಿಮ್ಗೇನಾದರೂ ಚಾನ್ಸ್ ಕೊಟ್ಟರೆ ನೀವು ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದಾಗ ಥಟ್ಟನೆ ಹೇಳ್ತಾರೆ, ಈ ಒಂದು ವಿಷಯಕ್ಕೆ ಆನ್ಸರ್ ಮಾಡ್ತಾರೆ ಅಶ್ವಿನಿ ಗೌಡ ಅವರು, ಎಸ್, ಈ ಒಂದು ಸಿನಿಮಾದಲ್ಲಿ ನನಗೆ ಪಾತ್ರ ಕೊಟ್ಟರೆ ನಾನು ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ, ನನಗೆ ಇಷ್ಟ ಆದರೆ ಸಿನಿಮಾ. ಬಹುಶಃ ನನಗೆ ಈ ಒಂದು ಸಿನಿಮಾದಲ್ಲಿ ವಿಲ್ಲನ್ ರೋಲ್ ಕೊಡ್ಬೋದು, ಕೇಳ್ಬೋದು ವಿಲ್ಲನ್ ಆಗಿ ಮಾಡ್ತೀರಾ ಅಂತ ಒಂದು ಮಾತನ್ನು, ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾರೆ. ಆ ಒಂದು ಸ್ಟೇಟ್ಮೆಂಟ್, ಈಗ ಅವರು ಹೇಳಿರುವ ಆ ಮಾತು ಇದರ ಬಗ್ಗೆ, ಅಂದರೆ ಈ ಸಿನಿಮಾದ ಬಗ್ಗೆ ಏನಾದರೂ ವಿಷಯ ಅಥವಾ ಏನಾದರೂ ಚರ್ಚೆ ಇವರ ಮುಂದೆ ಆಗಿದೆಯಾ ಅನ್ನೋ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಎಲ್ಲರ ತಲೆಯಲ್ಲಿ ಹರಿದಾಡ್ತಾ ಇದೆ. ಅಷ್ಟೊಂದು ಓಪನ್ ಆಗಿ ಮಾತಾಡಿರೋದನ್ನು, ಅಷ್ಟೊಂದು ಆ ಸಿನಿಮಾದ ಬಗ್ಗೆ ಮಾತಾಡಿರೋದನ್ನು ಕೇಳಿ ಜನರು ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಬಗ್ಗೆ ಇವರಿಗೇನೋ ಗೊತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿದ್ದಾಗಲೇ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟರಾಜ್ ನಡುವೆ ಸಾಕಷ್ಟು ಹೈ ಡ್ರಾಮಾಗಳು ನಡೆದಿದ್ವು. ಈಗ ಬೆಳ್ಳಿ ಪರದೆ ಮೇಲೆ ಗಿಲ್ಲಿ ಹೀರೋ ಆಗಿ ಮಿಂಚುತ್ತಿದ್ರೆ ಅವರಿಗೆ ಕೌಂಟರ್ ಕೊಡುವ ಖಡಕ್ ಲೇಡಿ ವಿಲ್ಲನ್ ಪಾತ್ರದಲ್ಲಿ ಅಶ್ವಿನಿ ಗೌಡ ಕಾಣಿಸ್ಕೊಂಡ್ರೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಆಲ್ರೆಡಿ ಸೀರಿಯಲ್ಗಳಲ್ಲಿ ವಿಲ್ಲನ್ ಪಾತ್ರ ಮಾಡಿ ಸೈ ಅನಿಸಿಕೊಂಡಿರೋ ಅಶ್ವಿನಿ ಗೌಡ ಈ ಸಿನಿಮಾಗೆ ಎಂಟ್ರಿ ಕೊಟ್ಟರೆ ಗಿಲ್ಲಿ ಮತ್ತು ಅಶ್ವಿನಿ ನಡುವಿನ ಜುಗಲ್ಬಂದಿ ನೋಡೋಕ್ಕೆ ಪ್ರೇಕ್ಷಕರು ಮುಗಿಬಿದ್ದು ಹೋಗೋದಂತೂ ಆ ಸಿನಿಮಾಗೆ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಇದೊಂದು ಸಿನಿಮಾ
ಪೂರ್ತಿ ಪೈಸಾ ವಸೂಲ್ ಸಿನಿಮಾ ಆಗೋದಂತೂ ಗ್ಯಾರಂಟಿ 100% ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಅವರನ್ನು ಸದಾಕಾಲ ಕಾಮಿಡಿ ಪಾತ್ರಗಳಲ್ಲಿ ಮತ್ತು ಸ್ಕ್ರಿಪ್ಟ್ಗಳಲ್ಲಿ ಹಾಗೆಯೇ ಬಿಗ್ ಬಾಸ್ ಎಂಟರ್ಟೈನರ್ ಆಗಿ ನೀವು ನೋಡಿದ್ದೀರ. ಪಳಾರ್ ಸಿನಿಮಾದಲ್ಲಿ ಮಾಸ್ ಹಳ್ಳಿ ಹೈದನಾಗಿ ಹೀರೋ ರೋಲ್ ಮಾಡ್ತಾ ಇದ್ದರೆ ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಕೌಂಟರ್ ಕೊಡೋಕೆ ಒಬ್ಬರು ಖಡಕ್ ವಿಲನ್ ಬೇಕೇ ಬೇಕು. ಅಶ್ವಿನಿ ಗೌಡ ಅವರು ಈಗಾಗಲೇ ಸೀರಿಯಲ್ಗಳಲ್ಲಿ ನೆಗೆಟಿವ್ ಪಾತ್ರಗಳನ್ನು ಮಾಡಿ ಸೈ ಅನಿಸ್ಕೊಂಡಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯ. ಅವರ ಗರಂ ಲುಕ್ ಮತ್ತು ಗಿಲ್ಲಿ ನಟರಾಜ್ ಅವರ ರಗಡ್ ಆ್ಯಕ್ಟಿಂಗ್ ನಡುವಿನ ಜುಗಲ್ಬಂದಿ ಜನರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು. ಇಂತಹ ಒಂದು ಇಮ್ಯಾಜಿನೇಷನ್ನೇ ಎಷ್ಟು ಒಂದು ಮನೋರಂಜನೆ ಕೊಡ್ತಾ ಇದ್ರೆ, ಇನ್ನು ಸ್ಕ್ರೀನ್ ಮೇಲೆ ಅವರಿಬ್ಬರ ಒಂದು ಜುಗಲ್ಬಂದಿಯನ್ನು ನೋಡೋಕ್ಕೆ ಎಷ್ಟು ಅದ್ಭುತವಾಗಿರಬೇಡ. ಆ ಒಂದು ಪಾತ್ರಗಳನ್ನು ಸನ್ನಿವೇಶಗಳನ್ನು ಬರೆಯುವಂತಹ ರೈಟರ್ ಈ ಒಂದು ಇಬ್ಬರ ಪಾತ್ರಕ್ಕೂ ಒಂದು ಜೀವ ತುಂಬಿಬಿಟ್ರೆ ಅದ್ಭುತವಾದಂತಹ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಪಳಾರ್ ಹಳ್ಳಿ ಸೊಗಡಿನ ಕಥೆಯಾಗಿರೋದ್ರಿಂದ ಮತ್ತು ಇಬ್ಬರು ಬಿಗ್ ಬಾಸ್ ಸ್ಟಾರ್ಸ್ ಆಗಿರೋದ್ರಿಂದ ಉತ್ತರ ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದ ಜನರಿಗೆ ಈ ಕಾಂಬಿನೇಷನ್ ಸಿನಿಮಾ ಸಖತ್ ಕಿಕ್ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಹೀರೋ ಮತ್ತು ಲೇಡಿ ವಿಲನ್ ನಡುವೆ ಬರುವ ಪಂಚಿಂಗ್ ಡೈಲಾಗ್ಗಳು ಥಿಯೇಟರ್ನಲ್ಲಿ ಸೀಟಿ ಹೊಡೆಯುವಂತೆ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ನೀವು ಬಿಗ್ ಬಾಸ್ನಲ್ಲಿ ಒಂದು ಟಾಮ್ ಬಾಯ್ ಆಗಿ ಅಶ್ವಿನಿ ಗೌಡ ಅವರನ್ನ ನೀವು ನೋಡೇ ಇದ್ದೀರಾ. ಅವರ ಮುಖದ ಎಕ್ಸ್ಪ್ರೆಷನ್ಸ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಅಂತೂ ವಿಲ್ಲನ್ ರೋಲ್ಗೆ ಹೇಳಿ ಮಾಡಿಸಿದಂತಹ ಆ ಒಂದು ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದಂತಹ ಒಂದು ಹೆಸರು ಅಂದರೆ ಅದು ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಇನ್ನು ನವರಸಗಳನ್ನು ಅರೆದು ಕುಡಿದ್ಬಿಟ್ಟಂತಹ ನಮ್ಮ ಗಿಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ ಕೊಡಲಿರಿ, ಅದ್ಭುತವಾದ ಒಂದು ನಟನೆಯನ್ನು ಆ ಒಂದು ರೋಲ್ಗೆ ಒಂದು ಪರಕಾಯ ಪ್ರವೇಶವನ್ನು ಮಾಡ್ತಾನೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ನೀವು ಈಗಾಗಲೇ ನೋಡಿದಿರ ಪಳಾರ್ ಸಿನಿಮಾ ಶುರು ಆಗಿದೆ. ಆ ಒಂದು ಪಳಾರ್ ಸಿನಿಮಾಗೆ ಏನೆಲ್ಲ ಬೇಕು ಆ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಲುಕ್ಕನ್ನು ನೀವು ನೋಡಿದಿರ, ತುಂಬ ಅಂದರೆ ತುಂಬ ರಗಡ್ ಲುಕ್ನ ನೋಡಿದ್ದೀವಿ. ಬಿಗ್ ಬಾಸ್ ಮುಗಿದ ನಂತರ ಅವರನ್ನು ಈ ರೀತಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟೊಂದು ಎಫರ್ಟ್ ಹಾಕ್ತಾ ಇದ್ದಾರೆ ಆ ಒಂದು ಪಾತ್ರಕ್ಕೆ. ಹಾಗೆಯೇ ಇಬ್ಬರ ಒಂದು ಕ್ಯಾರೆಕ್ಟರ್ ಇಲ್ಲಿ ಒಂದು ಸಿನಿಮಾದಲ್ಲಿ ಬಂದರೆ ಒಂದು ಚಾನ್ಸ್ ಏನಾದರೂ ಅಶ್ವಿನಿ ಗೌಡ ಅವರಿಗೆ ಕೊಟ್ಟರೆ ಬಹುಶಃ ಸಿನಿಮಾ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಕೊಡುಗೆ ಸಿನಿಮಾ ಮೂಲಕ ಕೊಡ್ತಾರೆ ಇಬ್ಬರು ಅಂತ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ಸದ್ಯಕ್ಕಂತೂ ಚಿತ್ರತಂಡ ಅಶ್ವಿನಿ ಗೌಡ ಅವರನ್ನು ಅಪ್ರೋಚ್ ಮಾಡುತ್ತಾ ಇಲ್ವಾ ಅನ್ನೋದು ಇನ್ನೂ ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಗಿಲ್ಲಿ ಹೀರೋ ಆಗಿ ಪಳಾರ್ ಸಿನಿಮಾಗೆ ಅಶ್ವಿನಿ ಗೌಡ ಅವರೇ ವಿಲ್ಲನ್ ಆದರೆ ಸಿನಿಮಾ ಸೂಪರ್ ಹಿಟ್ ಆಗುತ್ತಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಧನ್ಯವಾದಗಳು.